ಏನಿದು ಸೀಬೆಕಾಯಿ 2 ಸೀಬೆಕಾಯಿ 3 ಮಾವಿನಕಾಯಿ ಪಾಪ ಛ ಏನಣ್ಣ ನಿಮ್ಮ ಹೆಸರು ಗೊತ್ತಿಲ್ಲ ನಿಮ್ಮ ಹೆಸರು ಗೊತ್ತಿಲ್ಲ ಅಂತನಾ ನಾಗರಾಜ್ ನಾಗರಾಜ್ ಅವರೇ ಹೇಳಿ ಇಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡೋದು ನಾವು ಇದೇ ವ್ಯಾಪಾರ ಸರ್. ಇವರು ನಿಮ್ಮ ಹೆಸರು ರಾಧಮ್ಮ ಸರ್. ನೋಡಿ ಮೂರು ಸೀಬೆ ಹಣ್ಣು 2 ಮಾವಿನಕಾಯಿ ಎಷ್ಟಿದ್ದು ಒಂದು ಮೂಟೆ ತಂದಿದ್ರಿ. ಒಂದು ಮೂಟೆ ತಂದಿದ್ದು ಹೆಂಗಿದೆ ವ್ಯಾಪಾರ ಎಲ್ಲ ಪರವಾಗಿಲ್ವಾ ಏನೋ ಸುಮಾರಾಗಿ ಸರ್, ಏನೋ ಸುಮಾರಾಗಿ ಆಗ್ತದೆ ಅಷ್ಟೇ. ಅದೇ ಹೇಳೋದು ನಾವು ದುಡಿದು ತಿನ್ನಬೇಕು ಅಂತಾರಲ್ಲ ಇದನ್ನೇ ಹೇಳೋದು ನಾವು ಕೈಲಾಗದೆ ಕುತ್ಕೊಂಡು ತಿನ್ನೋದಲ್ಲ ದುಡಿದು ತಿನ್ನಬೇಕು ಅಂತಂತಾರಲ್ಲ ಕೈಲಾಗದೆ ಪುಕ್ಸಾಟೆ ಯಾವುದೋ ಬರುತ್ತೆ ಅಂತನೋ ಅಥವಾ ಏನು ಹೇಳ್ತಾರಲ್ಲ ಶಾರ್ಟ್ ಕಟ್ ವ್ಯವಹಾರ ಅಂತನೋ ಅದಲ್ಲ ಹಿಂಗೆ ಕೂತು ನೀವು ವ್ಯಾಪಾರ ಮಾಡ್ತಿದ್ರಲ್ಲ ಇದು ನಿಯತ್ತು ಅಂತಂದರೆ ಏನು ಹೇಳ್ತೀರಾ ಹೆಂಗಿದೆ ಹೊಸಕೋಟೆ ಹೆಂಗಿದೆ ಹೊಸಕೋಟೆ ಪರವಾಗಿಲ್ಲ ಸರ್, ಏನೋ ಜೀವನ ನಮ್ಗೆ ಪರವಾಗಿಲ್ಲ ಅಷ್ಟು 400-500 ರೂಪಾಯಿ ಕೂಲಿ ಸಿಗ್ತದೆ ಅಷ್ಟೇ. ಅದಕ್ಕಿಂತ ನಿಮ್ಮ ಮಿಸ್ಸರ್ ಚೆನ್ನಾಗಿ ಹೇಳ್ತಾರೆ ಈಗ ನಮಗೆ ನೀವು ಯಾಕೋ ಸರಿಯಾಗಿ ಹೇಳ್ತಿಲ್ಲ ನಾಚ್ಕೊಬೇಡಿ ನೀವು ನನಗೆ ಬರಲ್ಲ. ಏನು ಬರಲ್ಲ ನೀವು ಬರಲ್ಲ ಮಾತಾಡಕ್ಕೆ ಬರಲ್ಲ ಅಂದರೆ ವ್ಯಾಪಾರ ಹೆಂಗೆ ಮಾಡ್ತೀರಿ ಹೆಂಗೆ ಸರ್? ಎಷ್ಟು ಒಂದಿದು ಒಂದು 10 ರೂಪಾಯಿ 5 ರೂಪಾಯಿ ಮಾರಾಕ್ತೀವಿ ಸರ್. ಸೇಬೆ ಹಣ್ಣು 20 ರೂಪಾಯಿ 10 ರೂಪಾಯಿ 25 ಹಂಗೆ. ಎಷ್ಟು ಡೈಲಿ ಎಷ್ಟಾಗುತ್ತೆ ವ್ಯಾಪಾರ? ನಂದೆಲ್ಲ ಒಂದು 300-400 ರೂಪಾಯಿ ಅಷ್ಟೇ. ಎಷ್ಟು ಕೊಟ್ಟು ತೊಗೊಂಬರ್ತೀರಾ ಇದನ್ನೆಲ್ಲ? ಅದನ್ನೆಲ್ಲ 3000-2000 ಹಂಗೆ ಕೊಟ್ಟು ತಗೊಂಬರ್ತೀನಿ ಮೂಟೆಗೆ. ಒಂದು ಮೂಟೆಗೆ. ಒಂದು ದಿನಕ್ಕೆ 2000-3000 ರೂಪಾಯಿ ಖರ್ಚು ಮಾಡ್ತೀರಾ? ಹೌದು ಸರ್, ತಗೊಂಬರ್. ನೀವು ಲಾಭ ಎಷ್ಟು ತಗೋತೀರಾ? ಲಾಭ ಅಷ್ಟೇ ಸರ್, ನನಗೊಂದು 400 ರೂಪಾಯಿ. ಎಲ್ಲ ವ್ಯಾಪಾರ ಮಾಡಿ ಒಂದು 400 ರೂಪಾಯಿ ಸಿಗುತ್ತೆ ಅಷ್ಟೇ ಸರ್. ಅವ್ರಿಗೆ ಅವ್ರಿಗೊಂದು 400-500 ರೂಪಾಯಿ ಅಷ್ಟೇ ಸರ್. ಇಬ್ಬರು ಸೇರಿ ಒಂದು 800-900 1000 ರೂಪಾಯಿ 1000 ರೂಪಾಯಿ ತನಕ ಮಾಡ್ತಾರೆ. 1000 ರೂಪಾಯಿ ಬರಲ್ಲ ಒಂದು 700-800 ಇಬ್ಬರಿಗೂ ಸೇರಿ ಅಷ್ಟೇ. ಅಲ್ಲ ನಾನು ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ ಗೊತ್ತಾಗಬೇಕು ಜನರಿಗೆ ದುಡಿದು ತಿನ್ನೋರು ಕಷ್ಟ ಏನು ಅಂತೇಳಿ. ಒಂದು ದಿನಕ್ಕೆ 2000 ರೂಪಾಯಿ 3000 ರೂಪಾಯಿ ಖರ್ಚು ಮಾಡ್ತೀರಾ, ಅದ್ರ ಮೇಲೆ 400-500 ರೂಪಾಯಿ ಬಂಡವಾಳ ಹಾಕ್ತೀರಿ. ಒಂದು 2000-2500 ಇಲ್ಲಿ ಅದ್ರ ಮೇಲೆ ಒಂದು 600-700-800 ರೂಪಾಯಿ ಅಷ್ಟೇ. ಈಗ ನಿಮ್ಗೆ ಗೃಹಲಕ್ಷ್ಮಿ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಇಲ್ಲ ಸರ್, ಬರ್ತಾ ಇಲ್ಲ. 2 ತಿಂಗಳಾಗೋಗಿದೆ, ಬರ್ತಾ ಇಲ್ಲ. 2 ತಿಂಗಳಿಂದ ಬರ್ತಾ ಇಲ್ಲ? ಇಲ್ಲ, ಬರ್ತಾ ಇಲ್ಲ ಸರ್. ಏನು ಕೇಳಲಿಲ್ವಾ? ಕೇಳಿಲ್ಲ ಸರ್. ಬರ್ತಾ ಇತ್ತು ಫಸ್ಟು. 2 ತಿಂಗಳನಿಂಕ ಇಲ್ಲ ಸರ್, ನಮಗೆ 2 ತಿಂಗಳನಿಂಕ ಬಂದಿಲ್ಲ. ಹೌದು ಸರ್. ಹೆಂಗೆ ನೀವು ಎಮ್ ಎಲ್ ಎ ಬಚ್ಚೇಗೌಡ್ರು ಹೆಂಗೆ? ಪರವಾಗಿಲ್ಲ ಸರ್, ಒಳ್ಳೆಯವರು. ಪರವಾಗಿಲ್ವಾ? ಪರವಾಗಿಲ್ಲ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನಾದ್ರು ಸಹಾಯ ಆಗಿದೆಯಾ? ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಬೇರೆ ಯಾರ್ದು ತೊಂದರೆ ಇಲ್ವಾ ವ್ಯಾಪಾರ ಮಾಡುವಾಗ? ಏನು ತೊಂದರೆ ಇಲ್ಲ. ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಜಯಕುಮಾರ್ ಅಂತ. ಜಯಕುಮಾರ್ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ಏನಿದೆ, ಎಲ್ಲ ರೇಟುಗಳು ಜಾಸ್ತಿ, ಬದುಕೋದು ಜೀವನ ಕಷ್ಟ, ಬಡವ್ರ ಮಧ್ಯವಂತಗಳು ಬದುಕೋದು ಬಹಳ ಕಷ್ಟ ಇದೆ. ಹೆಂಗೆ ಬಚ್ಚೇಗೌಡ್ರು ಹೆಂಗೆ? ಏನೋ ಪರವಾಗಿಲ್ಲ, ಇದ್ದಕ್ಕೆ ಮಂತಕ್ಕೆ. ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880-300-300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬಳಸಿ ಆಯುರ್ವೇದಿಕ್ ರೂಪ್ ಮಂತ್ರ. ಇದರಲ್ಲಿರುವ ಸೌತೆಕಾಯಿಯ ಶುದ್ಧ ಸಾರಗಳು ನೈಸರ್ಗಿಕವಾಗಿ ಮುಖವನ್ನು ತೇವಗೊಳಿಸುತ್ತೆ. ಪಿಂಪಲ್ಸ್ ಮತ್ತು ಡೆಡ್ ಸ್ಕಿನ್ ಅಂತಹ ಸಮಸ್ಯೆಯಿಂದ ನೀಡುತ್ತೆ ಪರಿಹಾರ. ರೂಪ್ ಮಂತ್ರ ಆಯುರ್ವೇದಿಕ್ ಫೇಸ್ ವಾಶ್. ಇದು ಕಾಸ್ಮೆಟಿಕ್ ಅಲ್ಲ, ಆಯುರ್ವೇದಿಕ್ ಔಷಧಿ. ದಿನನಿತ್ಯ ಪಾಯಸ, ನಮ್ಮ ಊರು ಪಾಯಸ, ಅಚ್ಚಿ ನೀಡೋ ಪಾಯಸ. ಡೈಲಿ ಊಟ ಮಾಡಿದ್ಮೇಲೆ ಸ್ವೀಟ್ ಆಗಿ ತಿನ್ನಿ. ಗೋಡಂಬಿ ಬಾದಾಮಿ ಪೂರ್ತಿಯಾಗಿದೆ, ಅದರಿಂದ ಪ್ರೋಟೀನ್ ವಿಟಮಿನ್ ಸತ್ವ ತುಂಬಿದೆ. ಆಚಿ ಪಾಯಸ ಮಿಕ್ಸ್, ಒಂದುಕೊಂಡರೆ ಒಂದು ಉಚಿತ. ಇವತ್ತು ಮತ್ತೆ ನೀನು ಅಡುಗೆ ಮನೆ ಲಿವಿಂಗ್ ರೂಮ್ ನಲ್ಲ? ಅದೇ ಕಿಚನ್ ನಲ್ಲಿ ಕಾಕ್ರೋಚ್ ಸಮಸ್ಯೆ ಪದೇ ಪದೇಗೆ ಗೋಲಿ ಹೊಡಿ. ಸ್ವಿಚ್ ಟು ಮಾರ್ಟಿನ್ ಕಾಕ್ರೋಚ್ ಸ್ಪ್ರೇ. ಇದರ ಡ್ಯೂಲ್ ಆಕ್ಟಿವ್ ಟೆಕ್ನಾಲಜಿ ಕೊಲ್ಲುತ್ತೆ 100% ಕಾಕ್ರೋಚ್. ನೀಡುತ್ತೆ 28 ದಿನಗಳ ಆರಾಮ 2 ಸ್ಪ್ರೇಗಳಲ್ಲಿ. ಹಿಂದೆ ಮಾರ್ಟಿನ್ ಕಾಕ್ರೋಚ್ ಸ್ಪ್ರೇಗೆ ಬದಲಾಯಿಸಿ. ನಮಸ್ಕಾರ. ಏನು ನಿಮ್ಮ ಹೆಸರು? ಲಲಿತಾ ಅವರು. ಲಲಿತಾ ಅವರೇ, ಒಂಚೂರು ಈ ಕಡೆಗೆ ಬನ್ನಿ. ಬರ್ರಿ ಇಲ್ಲಿ. ಆಯ್ತು, ಗಾಬರಿ ಆಗ್ಬಿಡಿ. ಯಾರು ನಿಮ್ಮ ಎಮ್ ಎಲ್ ಎ? ಗೊತ್ತಿಲ್ಲ. ಗೊತ್ತಿಲ್ವಾ? ತಡ್ರಿ
ತಡ್ರಿ ಗೃಹಲಕ್ಷ್ಮಿ ಬಂತ ಕೇಳ್ತೀನಿ ಅವ್ರ ಹತ್ರ. ಬಂತ ಗೃಹಲಕ್ಷ್ಮಿ ಬಂತು. ಗೊತ್ತಿದ್ಯಾ? ಎಷ್ಟು ತಿಂಗಳಿಂದ ಬರ್ತಿದೆ? 2 ತಿಂಗಳ నుంచి ಬಂದಿಲ್ಲ. 2 ತಿಂಗಳಿಂದ ಬಂದಿಲ್ಲ. ಕೇಳಿ ಮತ್ತೆ ಬೇಕು ಅಂತ. ಬೇಕು ಕೊಡಿ ಸರ್. ಯಾಕೆ ಬೇಕು? ಆಗ್ತಾ ಇದ್ರಲ್ಲ, ಹಾಕಿಲ್ಲಲ್ಲ ಇವಾಗ. ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಆಯ್ತಪ್ಪ, ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತಪ್ಪ. 130 ರೂಪಾಯಿ 1 ಲೀಟರ್ ಪೆಟ್ರೋಲ್. 2,000 ರೂಪಾಯಿ ಬೇಕು ಅಂದ್ರಲ್ಲ. ಬೇಕು, ಅದಕ್ಕೆಲ್ಲ ಕೊಡ್ಬೇಕಂದ್ರೆ ಬೇಕಲ್ಲ. ಫ್ರೀ ಕೊಟ್ಬಿಟ್ಟು ಅಲ್ಲಿ ಜಾಸ್ತಿ ಮಾಡ್ಕೊಂಡವ್ರಲ್ಲ. ಯಾವ್ದಿಲ್ಲ. ಸರಿ ಆಯ್ತು, ಹೋಗಿ ಇಲ್ಲಾಂದ್ರೆ ಹೊಡೆದಾಕ್ಬಿಡ್ತಾರ ಅವ್ರು ನಿಮ್ಮನ್ನ. ನಮಸ್ಕಾರಾಮು. ತಡ್ರಿ ಯಾಕೆ ಕೊಡಿ, ನಾನು ಹಿಡ್ಕತೀನಿ ಕೊಡ್ರಿ. ಏನು ನಿಮ್ಮ ಹೆಸರು? ಯಪ್ಪ ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು? ಅಯ್ಯೋ ದೇವ್ರೇ. ಯಾವ ಸ್ಕೂಲ್ರಪ್ಪ ನೀವೆಲ್ಲ? ಗೌರ್ಮೆಂಟ್ ಹೈಸ್ಕೂಲ್. ಹೈಸ್ಕೂಲಾ? ಕಾಲೇಜ್. ಅಯ್ಯೋ, ಯಾರು ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. MLA ಯಾರು? ಕ್ವಶನ್ ಮೇಲೆ ಕ್ವಶನ್ ಆಗ್ಬೇಡಿ, ಭಯ ಆಗ್ತೈತೆ. ಎಕ್ಸಾಮ್ ಅಲ್ಲಿ ಮಾತ್ರ ಕ್ವಶನ್ ಮೇಲೆ ಕ್ವಶನ್ಗೆ ಆನ್ಸರ್ ಬರೀತೀರಾ? ಬರೀ ಬುಕ್ಕಿ ಆದ್ರೆ ಸಾಕಾ? ಯಾರು ನಿಮ್ಮ MLA? ಅವರೇ ಮೇಲೆ ಕೇಳ್ರಿ. ಓಕೆ ಮೇಡಮ್ ಅವರೇ ನಮಸ್ತೆ. ಏನು ನಿಮ್ಮ ಹೆಸರು? ಲಕ್ಷ್ಮಿ. ಈ ಕಡೆಗೆ ಬನ್ನಿ ಲಕ್ಷ್ಮಿ ಅವರೇ. ಲಕ್ಷ್ಮಿ ಅಂತ ಅಲ್ಲ, ಸೈಡಿಗೆ ಬನ್ನಿ, ಜನ ಹೋಗ್ಲಿ ಅಂತ ಅಷ್ಟೇ. ಒಂದು ನಿಮಿಷ ಪಟ ಅಂತ. ಲಕ್ಷ್ಮಿ ಅವರೇ ಬಂತ ಗೃಹಲಕ್ಷ್ಮಿ? ದೇವ್ರೇ. ಎಸ್ ನೋಡಿ, ಇವೆಷ್ಟು ನಾವು ಹೊಸಕೋಟೆ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಜನರನ್ನ ಮಾತನಾಡ್ತಿದ್ದು, ಅವರೇ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾಳೆ ಮತ್ತೊಂದು ಏರಿಯಾದಲ್ಲಿ ನಿಮ್ಮ ಮುಂದೆ ಏನು ನಿಮ್ಮ ಪ್ರಾಬ್ಲಮ್ ಅಂತ ಜನರ ಹತ್ರ ಕೇಳ್ಕೊಂಡು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಏನಿದು? ಸೀಬೆಕಾಯಿ 2 ಸೀಬೆಕಾಯಿ 3 ಮಾವಿನಕಾಯಿ. ಪಾಪ ಛೇ. ಏನಣ್ಣ ನಿಮ್ಮ ಹೆಸರು? ಗೊತ್ತಿಲ್ಲ? ನಿಮ್ಮ ಹೆಸರು ಗೊತ್ತಿಲ್ಲ ಅಂತನಾ? ನಾಗರಾಜ್. ನಾಗರಾಜ್ ಅವರೇ ಹೇಳಿ, ಇಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡೋದು? ನಾವು ಇದೇ ವ್ಯಾಪಾರ ಸರ್. ಇವರು? ನಿಮ್ಮ ಹೆಸರು? ರಾಧಮ್ ಸರ್. ನೋಡಿ, 3 ಸೀಬೆ ಹಣ್ಣು 2 ಮಾವಿನಕಾಯಿ. ಎಷ್ಟಿದ್ದು? ಒಂದು ಮೂಟೆ ತಂದಿದ್ರಿ. ಒಂದು ಮೂಟೆ ತಂದಿದ್ದು. ಹೆಂಗಿದೆ ವ್ಯಾಪಾರ ಎಲ್ಲ? ಪರವಾಗಿಲ್ವಾ? ಏನೋ ಸುಮಾರಾಗಿ ಸರ್, ಏನೋ ಸುಮಾರಾಗಿ ಆಗ್ತದೆ ಅಷ್ಟೇ. ಅದೇ ಹೇಳೋದು, ನಾವು ದುಡಿದು ತಿನ್ನಬೇಕು ಅಂತಾರಲ್ಲ, ಇದನ್ನೇ ಹೇಳೋದು. ನಾವು ಕೈಲಾಗದೆ ಕುತ್ಕೊಂಡು ತಿನ್ನೋದಲ್ಲ, ದುಡಿದು ತಿನ್ನಬೇಕು ಅಂತಂತಾರಲ್ಲ. ಕೈಲಾಗದೆ ಪುಕ್ಸಾಟೆ ಯಾವುದೋ ಬರುತ್ತೆ ಅಂತನೋ, ಅಥವಾ ಏನು ಹೇಳ್ತಾರಲ್ಲ ಶಾರ್ಟ್ಕಟ್ ವ್ಯವಹಾರ ಅಂತನೋ, ಅದಲ್ಲ. ಹಿಂಗೆ ಕೂತು ನೀವು ವ್ಯಾಪಾರ ಮಾಡ್ತಿದ್ರಲ್ಲ, ಇದು ನಿಯತ್ತು ಅಂತಂದರೆ ಏನು ಹೇಳ್ತೀರಾ? ಹೆಂಗಿದೆ ಹೊಸಕೋಟೆ? ಹೆಂಗಿದೆ ಹೊಸಕೋಟೆ? ಪರವಾಗಿಲ್ಲ ಸರ್, ಏನೋ ಜೀವನ ನಮ್ಗೆ ಪರವಾಗಿಲ್ಲ. ಅಷ್ಟು 400-500 ರೂಪಾಯಿ ಕೂಲಿ ಸಿಗ್ತದೆ ಅಷ್ಟೇ. ಅದಕ್ಕಿಂತ ನಿಮ್ಮ ಮಿಸ್ಸರ್ ಚೆನ್ನಾಗಿ ಹೇಳ್ತಾರೆ. ಈಗ ನಮಗೆ ನೀವು ಯಾಕೋ ಸರಿಯಾಗಿ ಹೇಳ್ತಿಲ್ಲ, ನಾಚ್ಕೊಬೇಡಿ ನೀವು. ನನಗೆ ಬರಲ್ಲ. ಏನು ಬರಲ್ಲ? ನೀವು ಬರಲ್ಲ, ಮಾತಾಡಕ್ಕೆ ಬರಲ್ಲ ಅಂದರೆ ವ್ಯಾಪಾರ ಹೆಂಗೆ ಮಾಡ್ತೀರಿ? ಹೆಂಗೆ ಸರ್? ಎಷ್ಟು ಒಂದಿದು? ಒಂದು 10 ರೂಪಾಯಿ 5 ರೂಪಾಯಿ ಮಾರಾಕ್ತೀರಿ ಸರ್. ಸೇಪೆ ಹಣ್ಣು 20 ರೂಪಾಯಿ 10 ರೂಪಾಯಿ 25 ಹಂಗೆ. ಎಷ್ಟು ಡೈಲಿ ಎಷ್ಟಾಗುತ್ತೆ ವ್ಯಾಪಾರ? ನಂದೆಲ್ಲ ಒಂದು 300-400 ರೂಪಾಯಿ ಅಷ್ಟೇ. ಎಷ್ಟು ಕೊಟ್ಟು ತೊಗೊಂಬರ್ತೀರಿ ಅದನ್ನೆಲ್ಲ? ಅದನ್ನೆಲ್ಲ 3,000-2,000 ಹಂಗೆ ಕೊಟ್ಟು ತೊಗೊಂಬರ್ರಿ ಮೂಟೆಗೆ. ಒಂದು ಮೂಟೆಗೆ. ಒಂದು ದಿನಕ್ಕೆ 2,000-3,000 ರೂಪಾಯಿ ಖರ್ಚು ಮಾಡ್ತೀರಾ? ಹೌದು ಸರ್, ತಗೊಂಬರ್ರಿ. ನೀವು ಲಾಭ ಎಷ್ಟು ತಗೋತೀರಾ? ಲಾಭ ಅಷ್ಟೇ ಸರ್, ನನಗೊಂದು 400 ರೂಪಾಯಿ. ಎಲ್ಲ ವ್ಯಾಪಾರ ಮಾಡಿ ಒಂದು 400 ರೂಪಾಯಿ ಸಿಗುತ್ತೆ. ಅಷ್ಟೇ ಸರ್. ಅವ್ರಿಗೆ? ಅವ್ರಿಗೊಂದು 400-500 ರೂಪಾಯಿ ಅಷ್ಟೇ ಸರ್. ಇಬ್ಬರು ಸೇರಿ ಒಂದು 800-900 1,000 ರೂಪಾಯಿ. 1,000 ರೂಪಾಯಿ ತನಕ 1,000 ರೂಪಾಯಿ ಬರಲ್ಲ. ಒಂದು 700-800 ಇಬ್ಬರಿಗೂ ಸೇರಿ ಅಷ್ಟೇ. ಅಲ್ಲ, ನಾನು ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ, ಗೊತ್ತಾಗಬೇಕು ಜನರಿಗೆ ದುಡಿದು ತಿನ್ನೋರು ಕಷ್ಟ ಏನು ಅಂತೇಳಿ. ಒಂದು ದಿನಕ್ಕೆ 2,000 ರೂಪಾಯಿ 3,000 ರೂಪಾಯಿ ಖರ್ಚು ಮಾಡ್ತೀರಾ, ಅದ್ರ ಮೇಲೆ 400-500 ರೂಪಾಯಿ ಬಂಡವಾಳ ಹಾಕ್ತೀರಿ. ಒಂದು 2,000-2,500. ಇಲ್ಲಿ ಅದ್ರ ಮೇಲೆ ಒಂದು 600-700-800 ರೂಪಾಯಿ ಅಷ್ಟೇ. ಈಗ ನಿಮ್ಗೆ ಗೃಹಲಕ್ಷ್ಮಿ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಇಲ್ಲ ಸರ್, ಬರ್ತಾ ಇಲ್ಲ. 2 ತಿಂಗಳಾಗೋಗಿದೆ, ಬರ್ತಾ ಇಲ್ಲ. 2 ತಿಂಗಳಿಂದ ಬರ್ತಾ ಇಲ್ಲ? ಇಲ್ಲ, ಬರ್ತಾ ಇಲ್ಲ ಸರ್. ಏನು ಕೇಳಿಲ್ವಾ? ಕೇಳಿಲ್ಲ ಸರ್. ಬರ್ತಾ ಇತ್ತು ಫಸ್ಟು. 2 ತಿಂಗಳನಿಂಕ ಇಲ್ಲ ಸರ್, ನಮಗೆ 2 ತಿಂಗಳನಿಂಕ ಬಂದಿಲ್ಲ. ಹೌದು ಸರ್. ಹೆಂಗೆ ನೀವು MLA ಬಚ್ಚೇಗೌಡ್ರು ಹೆಂಗೆ? ಪರವಾಗಿಲ್ಲ ಸರ್, ಒಳ್ಳೆಯವರು. ಪರವಾಗಿಲ್ವಾ? ಪರವಾಗಿಲ್ಲ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನಾದ್ರು ಸಹಾಯ ಆಗಿದೆಯಾ? ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಬೇರೆ ಯಾರ್ದು ತೊಂದರೆ ಇಲ್ವಾ ವ್ಯಾಪಾರ ಮಾಡುವಾಗ? ಏನು ತೊಂದರೆ ಇಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಜಯಕುಮಾರ್ ಅಂತ. ಜಯಕುಮಾರ್ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ಏನಿದೆ, ಎಲ್ಲ ರೇಟುಗಳು ಜಾಸ್ತಿ. ಬದುಕೋದು ಜೀವನ ಕಷ್ಟ, ಬಡವ್ರ ಮಧ್ಯೆ
ಮಧ್ಯವಂತಗಳು ಬದುಕೋದು ಬಹಳ ಕಷ್ಟ ಇದೆ. ಹೆಂಗೆ ಬಚ್ಚೇಗೌಡ್ರು ಹೆಂಗೆ? ಏನೋ ಪರವಾಗಿಲ್ಲ ಇದ್ದಕ್ಕೆ ಬಂದಕ್ಕೆ. ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880-300-300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬಳಸಿ ಆಯುರ್ವೇದಿಕ್ ರೂಪ್ ಮಂತ್ರ. ಇದರಲ್ಲಿರುವ ಸೌತೆಕಾಯಿಯ ಶುದ್ಧ ಸಾರಗಳು ನೈಸರ್ಗಿಕವಾಗಿ ಮುಖವನ್ನು ತೇವಗೊಳಿಸುತ್ತೆ. ಪಿಂಪಲ್ಸ್ ಮತ್ತು ಡೆಡ್ ಸ್ಕಿನ್ ಅಂತಹ ಸಮಸ್ಯೆಯಿಂದ ನೀಡುತ್ತೆ ಪರಿಹಾರ. ರೂಪ್ ಮಂತ್ರ ಆಯುರ್ವೇದಿಕ್ ಫೇಸ್ ವಾಶ್. ಇದು ಕಾಸ್ಮೆಟಿಕ್ ಅಲ್ಲ, ಆಯುರ್ವೇದಿಕ್ ಔಷಧಿ. ದಿನನಿತ್ಯ ಪಾಯಸ ನಮ್ಮ